ನಗರದ ಜಯನಗರದಲ್ಲಿರುವ ಉದ್ದೇಶಿತ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ನಿರ್ಮಾಣಕ್ಕೆ ಸಂಬಂಧಿಸಿದ ವಿವಾದಕ್ಕೆ ಗುರುವಾರ ತೆರೆ ಎಳೆಯಲಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಹಿಂದಿನ ಅಧ್ಯಕ್ಷರಾಗಿದ್ದ ದರೋಜಿ ಶ್ರೀರಂಗ ಶೆಟ್ಟಿ ಅವರನ್ನು ಪದವಿಯಿಂದ ಉಚ್ಚಾಟಿಸಿ ನೂತನ ಅಧ್ಯಕ್ಷರಾಗಿ ಜಿ. ಸುರೇಶ್ ಶೆಟ್ಟಿ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ. ನಗರದ ಶ್ರೀ ನಗರೇಶ್ವರ ಕಲ್ಯಾಣ ಮಂಟಪದಲ್ಲಿ ನಡೆದ ಆರ್ಯವೈಶ್ಯ ಸಮಾಜದ ಸರ್ವ ಸದಸ್ಯರ ಸಭೆಯ ನಂತರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಮಾಹಿತಿ ನೀಡಲಾಯಿತು. ಈ ಸಂದರ್ಭದಲ್ಲಿ ಆರ್ಯವೈಶ್ಯ ಸಮಾಜದ ಅಧ್ಯಕ್ಷೆ ರೂಪಾರಾಣಿ ಲಕ್ಷ್ಮಣ ರೈಚೂರು, ಪ್ರಧಾನ ಕಾರ್ಯದರ್ಶಿ ಈಶ್ವರ ಶೆಟ್ಟಿ, ಖಜಾಂಚಿ ಮಾರುತಿ ಪ್ರಸಾದ್, ಸಹಕಾರ್ಯದರ್ಶಿ ಪಾಲ್ಗಂಟಿ ಗೋಪಾಲಕೃಷ್ಣ ಶೆಟ್ಟಿ ಸೇರಿದಂತೆ ನಿರ್ದೇಶಕರುಗಳಾದ ಸಿ. ಎಚ್. ಶ್ರೀನಿವಾಸ ಶೆಟ್ಟಿ, ಮಿಠಾಯಿಗಾರ ವೀರಭದ್ರಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ಸಭೆಯಲ್ಲಿ ಮಾತನಾಡಿದ ಮುಖಂಡರು, ಕಳೆದ 18 ವರ್ಷಗಳಿಂದ ಸಮಾಜದ ಅಧ್ಯಕ್ಷರಾಗಿಯೂ ಶ್ರೀ ಕನ್ನಿಕಾ ಪರಮೇಶ್ವರಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿದ್ದ ದರೋಜಿ ಶ್ರೀರಂಗ ಶೆಟ್ಟಿ ಸಮಾಜಕ್ಕೆ ನೀಡಿದ ಕೊಡುಗೆ ಏನು ಎಂಬುದನ್ನು ಪ್ರಶ್ನಿಸಿದರು. ಯಾವುದೇ ಸರ್ವ ಸದಸ್ಯರ ಸಭೆ ನಡೆಸದೆ, ಲೆಕ್ಕಪತ್ರಗಳನ್ನು ಸಮಾಜ ಬಾಂಧವರಿಗೆ ನೀಡದೆ, ತಮ್ಮ ನಿವಾಸದಲ್ಲೇ ಸುದ್ದಿಗೋಷ್ಠಿ ನಡೆಸಿ ಆಧಾರರಹಿತ ಆರೋಪ ಮಾಡಿರುವುದು ಎಷ್ಟು ಸೂಕ್ತ ಎಂಬುದಾಗಿ ಆಕ್ಷೇಪ ವ್ಯಕ್ತಪಡಿಸಿದರು. ಈ ಹಿನ್ನೆಲೆಯಲ್ಲಿ ಅವರನ್ನು ಸಂಪೂರ್ಣವಾಗಿ ಉಚ್ಚಾಟಿಸಲಾಗಿದೆ ಎಂದು ಸರ್ವ ಸದಸ್ಯರ ಸಭೆಯಲ್ಲಿ ಘೋಷಿಸಲಾಗಿದೆ ಎಂದು ತಿಳಿಸಿದರು. ಅದಾದ ನಂತರ ಪ್ರಮುಖವಾಗಿ ಈ ಕಾರ್ಯಕ್ರಮಗಳನ್ನು ಮೆಚ್ಚಿ ಜನ ಸಮೇತ ಒಕ್ಕೂರಿನಿಂದ ಸರ್ವಸಮ್ಮತವಾಗಿ ಮುಂದಿನ ದೇವಸ್ಥಾನ ಕಟ್ಟಡ ಮುಗಿಯುವವರೆಗೂ ಶ್ರೀಮತಿ ರೂಪಾರಾಣಿ ಎಲ್ ರೈಚೂರ್ ಅವರನ್ನ ಅಧ್ಯಕ್ಷತೆಯಾಗಿ ಮುಂದುವರಿಸಲಿಕ್ಕೆಲ್ಲ ಅವರೇ ಕೋರಿಕೆ ಮೇರೆಗೆ, ಎಲ್ಲರೂ ಒಪ್ಪಿಗೆ ಮೇರೆಗೆ, ಸರ್ವ ಸದಸ್ಯರ ಸಭೆಯ ಒಪ್ಪಿಗೆ ಮೇರೆಗೆ ಮುಂದೆ ದೇವಸ್ಥಾನ ನಿರ್ಮಾಣ ಆಗುವವರೆಗೂ ನಮ್ಮ ಶ್ರೀಮತಿ ರೂಪಾರಾಣಿಯವರು ಆರ್ಯವ ಸಮಾಜದ ಅಧ್ಯಕ್ಷರಾಗಿ ಮುಂದುವರಿಯಲಿಕ್ಕೆ ಸರ್ವಸಮ್ಮತಿಯಿಂದ ಒಪ್ಪಿಗೆ ಸೂಚಿಸಲಾಯಿತು. ಅದಲ್ಲದೆ ನಮಗೆ ಪ್ರಮುಖವಾಗಿ ಇರ್ತಕ್ಕಂಥದ್ದಂದ್ರೆ ವಾಸವಿ ದೇವಸ್ಥಾನದ ಕಟ್ಟಡ. ನಮ್ಮ ವಾಸವಿ ದೇವಸ್ಥಾನ ಕಟ್ಟಡದ ಬಗ್ಗೆ ಈಗಾಗಲೇ ನಾವು ನಿಮ್ಮ ಪತ್ರಿಕಾಗೋಷ್ಠಿ ಕರೆಸಿ ಒಂದು ಆರ್ಯವ ಸಮಾಜದಿಂದ ಆ ಕಟ್ಟಡ ಸಮಿತಿಯ ಅಧ್ಯಕ್ಷನಾಗಿ ಜಿ. ಸುರೇಶ್ ಅವರನ್ನ ನೇಮಿಸಿತ್ತು, ಪತ್ರಿಕಾಗೋಷ್ಠಿಯಲ್ಲಿ ನೇಮಿಸಿತ್ತು. ಅದನ್ನ ಅಧಿಕೃತವಾಗಿ ಆ ಒಂದು ಇದುವರೆಗೆ ವಾಸವಿ ನಿರ್ಮಾಣ ಸಲುವಾಗಿ ಒಂದು ಜಾಗದ ಒಂದು ವ್ಯವಸ್ಥೆ ಸಲುವಾಗಿ ವಾಸವಿ ಸೇವಾ ಟ್ರಸ್ಟ್, ಕನಿಕಾ ಪರಮೇಶ್ವರಿ ಸೇವಾ ಟ್ರಸ್ಟ್ ಅಂತಿತ್ತು. ಆ ಸೇವಾ ಟ್ರಸ್ಟ್ಗೆ ಶ್ರೀ ದರೋಜಿ ರಂಗಣ್ಣ ಅವರು ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸುತ್ತಿದ್ದರು. ಈ ಹಿಂದಿನ ಸರ್ವ ಸದಸ್ಯರ ಒಪ್ಪಿಗೆ ಮೇರೆಗೆ ಅವರನ್ನ ಅಮಾನತುಗೊಳಿಸಿ ಆ ಒಂದು ಸ್ಥಾನಕ್ಕಾಗಿ ಜಿ. ಸುರೇಶ್ ಅವರನ್ನ ವಾಸವಿ ಶ್ರೀ ಕನಿಕಾ ಪರಮೇಶ್ವರಿ ಸೇವಾ ಟ್ರಸ್ಟಿನ ಏನು ಕಟ್ಟಡ ಸಮಿತಿ ಅಧ್ಯಕ್ಷರು ಮುಂದಿನ ಅಧ್ಯಕ್ಷರಾಗಿ ಆ ಟ್ರಸ್ಟಿನ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸಬೇಕಂತೇಳಿ ಸರ್ವ ಸದಸ್ಯರು ಒಪ್ಪಿಗೆ ಸೂಚಿಸಿದರು. ಈ ಮತ್ತು ನಾವು ಅವರ ಒಂದು 18 ವರ್ಷಗಳ ಅವಧಿಯ ಲೆಕ್ಕಪತ್ರಗಳ ಬಗ್ಗೆ ನಮ್ಮ ಸರ್ವ ಸದಸ್ಯರಲ್ಲಿ ಚರ್ಚೆ ನಡೆಯಿತು. ಅವರ ಅಭಿಪ್ರಾಯವನ್ನ ಕಟ್ಟಡ ಸಮಿತಿ ಅಧ್ಯಕ್ಷರು ತಿಳಿಸ್ತಾರೆ ಸಭೆಗೆ. ಮತ್ತು ಅದಲ್ಲದೆ ನಾವು ನಮ್ಮ ಒಂದು ಅವಧಿಯ ಅಂದ್ರೆ 1/10/2024ರಿಂದ 30/9/2025 ಲೆಕ್ಕಪತ್ರಗಳನ್ನ ಮಂಡಿಸಿ ಅನುಮೋದನೆಯನ್ನ ಪಡೆಯಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಮತ್ತು ಮುಂದಿನ ಯಾವ ರೀತಿ ಇರಬೇಕು ಅನ್ನೋದು ಕಾರ್ಯಕ್ರಮ ಬಗ್ಗೆ ಹಲವಾರು ಜನ ಒಂದು ಚರ್ಚೆಗಳು ಮತ್ತು ಸಲಹೆಗಳನ್ನ ನೀಡಿದರು. ನಾವು ಕೂಡ ಸಲಹೆಯನ್ನ ನಾವು ಸ್ವೀಕರಿಸಿದ್ದೇವೆ. ಅದಲ್ಲದೆ ಹಿರಿಯರಾದ ಇಲ್ಲೂರು ಸತ್ಯನಾರಾಯಣ ಶೆಟ್ಟಿ ಅವರು ಈ ರೀತಿಯಾಗಿದ್ರೆ ಇವತ್ತು ನೀವಿರ್ಬೋದು, ಮುಂದಿರ್ಬೋದು, ಯಾರು ಶಾಶ್ವತ ಅಲ್ಲ, ಪ್ರತಿ ಬದಲಾವಣೆ ಆಗೋದು ನಿಸರ್ಗದ ನಿಯಮ. ಅದರ ಪ್ರಕಾರ ಒಂದು 5 ಜನದ ಹಿರಿಯರ ಸಮಿತಿ ಮಾಡಂದ್ರು. ಅದಕ್ಕಾಗಿ ನಮ್ಮ ಸಭೆ ಮತ್ತು ಅಧ್ಯಕ್ಷರು, ಕಾರ್ಯಕಾರಿ ಮಂಡಳಿ ಎಲ್ಲರೂ ಸಭೆಯನ್ನು ಒಪ್ಪಿಗೆ ಸೂಚಿಸಿ ಮುಂದಿನ ದಿನಗಳಲ್ಲಿ ನಮ್ಮ ಹಿರಿಯರ ಒಂದು ಸಮಿತಿಯನ್ನ ನಾವು ಮಾಡಲಿಕ್ಕೆ ಒಪ್ಪಿಕೊಂಡಿದ್ದೀವಿ. ಇದೆಲ್ಲದೂ ಇಂದಿನ ನಡೆದಂತ ಕಾರ್ಯಕ್ರಮದ ಸಂಕ್ಷಿಪ್ತ ವಿವರ. ನಮ್ಮ ಒಂದು ಟೀಮಿನ ಗುರಿ ಏನಂದ್ರೆ ಸಮಾಜದ ಹಣ, ಸಮಾಜದ ಅಧಿಕಾರ, ಸಮಾಜಕ್ಕಾಗಿ ಇರ್ಬೇಕನ್ನೋ ಒಂದು ಅಭಿಪ್ರಾಯದೊಂದಿಗೆ ನಾವೊಂದು ಅಧಿಕಾರ ಬಂದಿದ್ದೀವಿ. ಆ ಸಮಾಜದ ನಾವು ಪ್ರತಿನಿಧಿಗಳಂತೆ ಹೊರತು ನಾವೇ ಎಲ್ಲರೂ. ನಮಗೇನೈತಂದ್ರೆ ಸಮಾಜ ಒಂದು ಏನು ದಿಕ್ಕಿನಲ್ಲಿ ತೋರಿಸ್ತದ ಆ ದಿಕ್ಕಿನಲ್ಲಿ ನಡೆಯುವಂತ ಒಂದು ನಾವು ಕಾರ್ಯಕರ್ತರಷ್ಟೇ. ಹಾಗಾಗಿ ನಾವು ಅದಕ್ಕೆ ಎಲ್ಲರ ಹತ್ರ ವಾಗ್ದಾನ ಮಾಡಿದ್ದೇವೆ. ನಾವೇನು ಸಮಾಜ ಹೇಳುತ್ತೆ ಆ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ, ಚಾತುತಪದ ಮಾಡ್ತೀವಿ. ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳ ಮುಖಾಂತರ ನಮ್ಮ ಸಂಘಟನೆಯನ್ನ ಅಥವಾ ನಮ್ಮ ಜನಾಂಗದ ಒಗ್ಗಟ್ಟನ್ನ ನಾವು ಪ್ರದರ್ಶನ ಮಾಡ್ತೀವಿ. ಊರಿನ ಎಲ್ಲಾ ಜನಾಂಗದ ಜೊತೆಗೆ ನಾವು ಸಮ್ಮಿಶ್ರವಾಗಿ ಅಂದ್ರೆ ಎಲ್ಲರಿಗೂ ಕೂಡಿಕೊಂಡು ಒಳ್ಳೆ ಕಾರ್ಯಕ್ರಮವನ್ನ ನಾವು ನೀಡಬೇಕು. ಸಾಮಾಜಿಕ ಕಾರ್ಯಕ್ರಮ ಮಾಡಬೇಕು, ಶೈಕ್ಷಣಿಕ ಕಾರ್ಯಕ್ರಮಗಳು ಮಾಡಬೇಕು. ಹಣಕಾಸು ಮಾಡೋದೇ ನಮ್ಮ ಸಮಾಜದ ಗುರಿ ಅಲ್ಲ.
ಅದ್ರ ಜೊತೆಗೆ ಎಲ್ಲಾ ಒಂದು ವರ್ಗದವರ ಜೊತೆಗೆ ಬೆರೆತು ಎಲ್ಲ ಮಾಡ್ಬೇಕಂತೇಳಿ ಎಲ್ಲ ಸರ್ವಸ್ವರ ಒಟ್ಟಿಗೆ ನಾವು ಪಡೆದುಕೊಂಡ್ವಿ. ಮುಂದಿನ ಆ ಒಂದು 18 ವರ್ಷಗಳ ಅವಧಿಯ ಚರ್ಚೆ ಬಗ್ಗೆ ಈ ಒಂದು ನಮ್ದು ಯಾವುದೇ ಇರಲಿ ಅದಕ್ಕೆ ವಕ್ತಾರರಾಗಿ ನಾವು ಜಿ ಸುರೇಶ್ ಅವರು ನೇಮಿಸಿದ್ದೀವಿ. ಅವರು ಈ ಸಭೆಗೆ ಮಾಹಿತಿಯನ್ನು ನೀಡ್ತಾರೆ. ಇದುವರೆಗೂ ಆದ ಸರ್ವ ಸಭೆಯ ಒಂದು ಮಹತ್ವ, ಒಂದು ನಿರ್ಧಾರ ಬಹಳ ಖುಷಿ ಕೊಡ್ತು. ಎಲ್ಲರ ಒಂದು ಫಸ್ಟ್ ಟೈಮ್ ಈ ನಿರ್ಧಾರ ತಗೊಂಡಿರೋದು ಒಂದು ಒಳ್ಳೆ ನಿರ್ಧಾರ, ಒಂದು ಶಕ್ತಿಶಾಲಿ ನಿರ್ಧಾರ ಇದು. ಅದಲ್ಲದೆ ನಿನ್ನೆ ಒಂದು ಪ್ರೆಸ್ ಮೀಟ್ ಅಂತ ಏನೋ ಮಾಡಿದ್ರು ರಂಗಣ್ಣವರು, ಅವ್ರಿಗೆ ಹೇಳ್ತಿದ್ದೇನೆ, ಅವ್ರಿಗೆ ಒಂದು ಯಾಕಂದ್ರೆ ಈಗ 1 ತಿಂಗಳಿಂದ ಇದು ನಾವು ಒಂದು ಸರ್ವ ಸಭೆ ಒಂದು ಮೀಟಿಂಗ್ ಕರಿಬೇಕಂತ ಅನ್ಕೊಂಡಿದೀವಿ. ಸಡನ್ ಆಗಿ ಒಂದು ಪ್ರೆಸ್ ಮೀಟ್ ಅಂತ ಅವ್ರು ಕರೆದ್ಬಿಟ್ಟು ಅವ್ರ ಮನೆಯಲ್ಲಿ ಏನ್ ಹೇಳಿದ್ರು ಅಂದ್ರೆ, ನಾವು ಒಂದು ಭೂಮಿದು ವಾಸವಿ ಒಂದು ದೇವಸ್ಥಾನದ ಜಗಕ್ಕೆ ಒಂದು ವಾಸ್ತು ತಜ್ಞರನ್ನ ಕರಿತೀವಿ, ಒಂದು ಕೇಳಿಸ್ತಾ ಇದೆಯಲ್ಲ, ವಾಸ್ತು ತಜ್ಞರನ್ನ ಕರೆಸ್ತಾ ಇದ್ದೀವಿ. ಆಮೇಲೆ ಅಲ್ಲಿ ಒಂದು ಕಟ್ಟಡ ಸಮಿತಿಗೆ ಅಂದ್ರೆ ಕಟ್ಟಡಕ್ಕೆ ಒಬ್ಬರನ್ನ ಒಂದು ಇಂಜಿನಿಯರ್ ಕರಿತೀವಿ. ಎಷ್ಟು ಒಂದು ಹಾಸ್ಯಾಸ್ಪದವಾಗಿ ಹೇಳಿದ್ದಾರೆ. ಯಾಕಂದ್ರೆ ನಾವು ಇದ್ರ ಹಿಂದೆ 1.5 ತಿಂಗಳ ಹಿಂದೆ ಊರ ಹಿರಿಯರನ್ನ ಕರ್ಕೊಂಡು ನಾವು ಅವ್ರ ಮುಖ್ಯನ ಒಂದು ಶಂಕುಸ್ಥಾಪನೆ ಅಂತ ಮಾಡ್ಬಿಟ್ಟಿದೀವಿ. ಎಷ್ಟು ಜೋರಾಗಿ ಒಂದು ಮೆರವಣಿಗೆ ಮಾಡ್ಕೊಂಡು ಒಂದು ಎಲ್ರು ಒಂದು ಮುಖ್ಯನ ಇದನ್ನ ಮಾಡಿದೀವಿ, ಕಳಶ ತಗೊಂಡು ಎಲ್ಲ ಮಾಡಿದೀವಿ. ಅವ್ರ ಮನೆಯಲ್ಲಿ ಕುತ್ಕೊಂಡು ಒಂದು ಏನಂದ್ರೆ ಇದು ಸಮಾಜದ ಬಗ್ಗೆ ಕಳ್ಕಳಿ ಇಲ್ಲ, ಸುಮ್ನೆ ಒಂದು ಏನೋ ಹಾಸ್ಯಾಸ್ಪದವಾಗಿ ಒಂದು ಇನ್ನೊಂದು ಏನ್ ಹೇಳ್ಬೇಕಂದ್ರೆ ಅದು ಅವ್ರ ಬಗ್ಗೆ ಒಂದು ಬಾಲಿಶತನ ಅವ್ರದ್ದು. ಆಮೇಲೆ ಒಂದು ಬ್ರಹ್ಮ ನಿರಸನ ಮಾಡ್ಕೊಂಡು ಹೇಳ್ತಾರಲ್ಲ, ಹಾಗಿದೆ ಅವ್ರ ಮಾತುಗಳು. ಅದಲ್ಲ, ಹಾಗೆಲ್ಲ ಮಾತಾಡ್ಬಾರ್ದು. ಜವಾಬ್ದಾರಿ ಮನುಷ್ಯ ಇದ್ರೆ ಎಲ್ರ ಜೊತೆ ಬಂದಾಗ ಏನ್ ಮಾಡ್ಬೇಕು ಅಂತ ಹೇಳ್ಬೇಕು. ಈಗ ಆಲ್ರೆಡಿ ಮಾಡಿದೀವಿ, ಅದನ್ನೆಲ್ಲ ಮಾಡಿರೋದು ಅದು ಸರಿಯಲ್ಲ. ಇನ್ನೊಂದೇನ್ ಮಾಡಿದೀವಿ, ಇವತ್ತು ಸರ್ವಸಭೆ ಮೀಟಿಂಗ್ ಅಲ್ಲಿ ನಾವೇನ್ ಮಾಡಿದೀವಿ, ಅವ್ರನ್ನ ಉಚ್ಚಾಟನೆ ಮಾಡ್ಕೊಂಡು ಆ ಟ್ರಸ್ಟಿಗೆ ಅವ್ರನ್ನ ತೆಗೆದ್ಬಿಟ್ಟು ಈ ಮಾತುಗಳಿಂದ ನಮ್ಗೆ ಬಹಳ ನೋವಾಗಿ ಎಲ್ರು ಒಂದು ಒಮ್ಮತದಿಂದ ಅವ್ರನ್ನ ಉಚ್ಚಾಟನೆ ಮಾಡಿ, ಯಾವ್ದಕ್ಕೆ ವಾಸವಿ ಕನಿಕಾ ಪರಮೇಶ್ವರಿ ಟ್ರಸ್ಟಿಗೆ ಅವ್ರನ್ನ ಉಚ್ಚಾಟನೆ ಮಾಡಿ ಅಧಿಕೃತವಾಗಿ ಸುರೇಶ್ ಅಣ್ಣನವ್ರನ್ನ ಟ್ರಸ್ಟಿನ ಅಧ್ಯಕ್ಷರನ್ನಾಗಿ ಮಾಡಿದ್ದೇವೆ. ಇಲ್ಲಿಂದ ಇವರು ಒಂದು ಜವಾಬ್ದಾರಿಲಿಂದ ಮುಂದಿನ ಒಂದು ಅನೇಕ ಕೆಲಸಗಳು, ಬಹಳ ಮಹತ್ವದ ಕೆಲಸಗಳು, ಇದು ಒಂದೇ ಇವರು ಯಾರು ಸುರೇಶ್ ಅಣ್ಣವ್ರು ಒಂದೇ ಇದು ಅಲ್ಲ, ಇದ್ರ ಜೊತೆ ಮುಂದಿನ ಎಲ್ಲರನ್ನು ಒಳಗ್ ಹಾಕೊಂಡು ಏನೇನ್ ಮಾಡ್ಬೇಕಂತೆಲ್ಲ ಮಾಡ್ತಾರೆ. ಅದ್ರ ನನ್ನ ಜವಾಬ್ದಾರಿ ಮತ್ತೆ ಸರ್ ಇಲ್ಲೆಲ್ಲ ಕಮಿಟಿ ಅವ್ರದ್ದು ಬಹಳ ಜವಾಬ್ದಾರಿ ಐತಿ. ಅದನ್ನ ಮಾಡ್ತೀವಿ, ನಿಮ್ಮೆಲ್ಲರೂ ಒಂದು ವಿಶ್ವಾಸದ ಮೇರೆಗೆ ಮಾಡ್ತೀವಿ. ಒಂದು ವಜನ್ ಇರುತ್ತೆ, ಸುಮ್ನೆ ಎಲ್ಲೆಲ್ಲ ಕುಂತ್ಕೊಂಡು ಮಾಡ್ತೀನಿ ನಾವು ಕಟ್ತೀವಿ, ನಾಳೆ ಹೋಗಿ ಬುದ್ಧಿ ಪೂಜೆ ಮಾಡ್ತೀವಿ ಅಂತ ಅವ್ರ ಮನೆ ಮುಂದೆ ಕುಂತ್ಕೊಂಡ್ರೆ ಅದು ವಜನ್ ಇರುತ್ತೆ ಅಣ್ಣ. ಇವತ್ ಬರ್ಬೋದಾಗಿತ್ತಲ್ಲ, ಇವತ್ ಬಂದು ಎಲ್ರ ಮುಂದೆ ಹೇಳಿ ನಾವು ಮಾಡೋಣ ನೀವು ಮಾಡೋಣ ಅಂದಾಗ ಅದ್ರ ವಜನ್ ಇರುತ್ತೆ, ಅದು ಒಂದು ಅರ್ಥ ಸಹಿತ ಇರುತ್ತೆ. ಅದ್ ಬಿಟ್ಟು ನಾವು ಅಲ್ಲೇ ನಾವು ಕಟ್ತೀವಿ ನೀವು ಬರ್ರಿ ಅಂತಂದು ಎಲ್ಲೆಲ್ಲ ಕುಂತ್ಕೊಂಡು ಹೇಳೋದಲ್ಲ. ಇವತ್ ಅವರು ಸೈನ್ ಮಾಡಿದ್ದಾರೆ, ಇಲ್ಲಿ ಬಂದು ಇವತ್ತು ಸಭೆಗೆ ಬಂದು ನಾನು ಅವ್ರು ಹೇಳ್ಕೊಂಡು ಎಲ್ಲಾರನ್ನೂ ಒಪ್ಪಿಸ್ಕೊಂಡು ಮಾಡಿದ್ರೆ ನಾವು ಒಪ್ಕೊಂತಿದ್ವಿ. ಅದಕ್ಕೆ ಇದಿದೆ, ಯಾಕಂದ್ರೆ ಸಮಾಜ ಅಂದ್ರೆ ಸಮಾಜನೇ, ಇದು ಬಿಟ್ಟು ಎಲ್ಲೋ ಕುಂತ್ಕೊಂಡು ಹೇಳೋದಲ್ಲ. ಇದು ಅದು ಟ್ರಸ್ಟ್ ಯಾವಾಗೋ ಫೇಲ್ ಆಗ್ಬಿಟ್ಟಿದೆ, ಅದು ಅದ್ರದ್ದು ವ್ಯವಸ್ಥೆ ಇಲ್ಲ. ಅದ್ರಲ್ಲಿ ಎಷ್ಟೋ ಜನ ರಿಸೈನ್ ಆಗಿದ್ದಾರೆ, ಅದೆಲ್ಲ ಒಳಗಿಂದೆಲ್ಲ ಗೊತ್ತಿಲ್ಲ ನಿಮ್ಗೆ. ಹಂಗಾಗಿ ನಾವು ಬಿಚ್ಚಿ ಹೇಳೋದು ಬೇಡ, ಅವ್ರಿಗೆ ಇದ್ರಲಿಂದ ವಜಾ ಮಾಡ್ಬಿಟ್ಟಿದೀವಿ, ಇದಂತ ಪಕ್ಕ ಆಗ್ಬಿಟ್ಟಿದೆ. ನೆಕ್ಸ್ಟ್ ಏನ್ ಬರುತ್ತಲ್ಲ ಅದನ್ನ ನಾವು ಮುಂದೆ ನೋಡ್ಕೊಂಡು ಹೋಗ್ತೀವಿ. ಇದೆಲ್ಲ ಒಮ್ಮತದಿಂದ ಆಗಿದೆ. ಇದು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಜಿ. ಸುರೇಶ್ ಶೆಟ್ಟಿ ಮಾತನಾಡಿ, ದೇವಸ್ಥಾನದ ಹಣವನ್ನು ದುರುಪಯೋಗಪಡಿಸಿಕೊಂಡವರ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಈ ಸಂಬಂಧ ಹಲವಾರು ಬಾರಿ ಮುಕ್ತ ಚರ್ಚೆಗೆ ಆಹ್ವಾನಿಸಿದ್ದರೂ ಸ್ಪಂದಿಸದ ಹಿನ್ನೆಲೆಯಲ್ಲಿ ಇದೀಗ ಮತ್ತೆ ಸಾರ್ವಜನಿಕ ಚರ್ಚೆಗೆ ಆಹ್ವಾನಿಸುತ್ತಿರುವುದಾಗಿ ಹೇಳಿದರು. ಜೊತೆಗೆ ಆರ್ಯವೈಶ್ಯ ಮಹಾಸಭೆಗೂ ಆರ್ಯವೈಶ್ಯ ಸಮಾಜಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ಇಲ್ಲಿವರೆಗೆ ನಡೆದಿರ್ತಕ್ಕಂಥ ಕಾರ್ಯಕ್ರಮದ ವಿವರಗಳನ್ನ, ಸರ್ವ ಸದಸ್ಯರ ಸಭೆಯ ನಿರ್ಣಯವನ್ನ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಾದಂಥ ಈಶ್ವರ್ ಶೆಟ್ಟರು ತಿಳಿಸಿದ್ರು. ಮುಖ್ಯವಾಗಿ ಮೊನ್ನೆ ನಿಮಗೆ ಪ್ರೆಸ್ ಮೀಟ್ ಕರೆದಾಗೆ ಮಾಜಿ ಅಧ್ಯಕ್ಷರಾದಂಥ ರಂಗಣ್ಣವರು ಕೆಲವೊಂದು ಮಾತುಗಳನ್ನ ನಾನು ಮೀಡಿಯಾ ಮುಖಾಂತರ ನೋಡಿದೆ. ಅವ್ರು ಹೇಳ್ತಾ ಇದ್ರು 16ರಿಂದ 18 ವರ್ಷಗಳ ಕಾಲ ಮಣ್ಣು ಹೊತ್ತಿದ್ದೀನಿ ಅಂತೇಳಿ. ಯಾವುದೇ ಸಮಾಜಕ್ಕೆ ಒಬ್ಬ ವ್ಯಕ್ತಿ ದುಡಿಬೇಕಾದ್ರೆ ಯಾರು ಅವ್ರ ಮನೆಗೆ ಹೋಗಿ ಕರೆಯಲ್ಲ. ಆಮೇಲೆ ಸಮಾಜಕ್ಕೆ ದುಡಿದಿದ್ದೀನಿ ಅಂತ ಹೇಳ್ಕೋಬಾರ್ದು. ನಮಗೆ ಬೇಕಾದ್ರೆ ಮನ ಇಚ್ಛೆಯಿಂದ ಬಂದು ಮಾಡಬೇಕಾದಂತ ಕರ್ತವ್ಯ ಇದು. ನಮಗಿಲ್ಲಿ ಕಾಣ್ತಾ ಇರೋದೇನಂದ್ರೆ ಅವ್ರು ಯಾವುದು ಮಾಡಿಲ್ಲ, ಮಾಡದೇ ಇರೋದೇ ದೊಡ್ಡ ಗಣಂದಾಧಿಕಾರಿ ಅವರು. 18 ವರ್ಷಗಳಲ್ಲಿ ಒಂದು ಮುಹೂರ್ತ ಸಿಕ್ಕಿಲ್ಲ ಅಂತ ಅವರಿಗೆ. ಭೂಮಿ ಪೂಜೆ ಮಾಡ್ಲಿಕ್ಕೆ ಒಂದು ಮುಹೂರ್ತ ಸಿಕ್ಕಿಲ್ಲ. ನಮಗೆ 1.5 ವರ್ಷದಲ್ಲಿ ನಮ್ಮ ಕಡೆಯಿಂದ ಏನಾಗಬೇಕು ಎಲ್ಲ ಮಾಡ್ತಾ ಇದ್ದೀವಿ. ಅಂಬಾಭವಾನಿ ಗುಡಿ ಅಲ್ಲಿ ಜಾಗನ್ನ
ಹೋಟ್ಲಿಗೆ ಕಟ್ಟಿದೀವಿ, ಈಗ ಬಾಡಿಗೆ ಬರ್ತಾ ಇದೆ. ಆ ನಂತರ ಅಲ್ಲಿ ಜಾಗದಲ್ಲಿ ಕ್ಲೀನ್ ಮಾಡೋದಿತ್ತು, ಕ್ಲೀನ್ ಮಾಡಿದೀವಿ. ಬೋರ್ಗಳನ್ನು ಹಾಕ್ಸಿದೀವಿ. ಉಡುಪಿಯಿಂದ ಸುಬ್ರಹ್ಮಣ್ಯ ಶ್ರೇಷ್ಠಗಳನ್ನು ಕರೆಕಳಿಸಿ ಅವ್ರ ಕಡೆಯಿಂದ ಆಯಾವಯಗಳನ್ನ ತೋರಿಸಿ ನಂತರ ಅವರು ಆಲ್ರೆಡಿ ಒಂದು ಸ್ಕೆಚ್ ಅನ್ನು ಕಳಿಸಿದ್ದಾರೆ. ಒಂದೇ ಸ್ಕೆಚ್ ಯಾಕೆ, ಇನ್ನೊಂದಿಬ್ಬರು ಮೂರು ಸ್ಕೆಚ್ಚು ಮ್ಯಾಪ್ಗಳನ್ನು ತಗೊಂಡು ಇವತ್ತು ನಮಗೆ ಹಿರಿಯರು ಹೇಳಿದ್ರು ಸಮನ್ವಯ ಸಮಿತಿ ಮಾಡಂತೇಳಿ. ಸಮನ್ವಯ ಸಮಿತಿ ಮಾಡಿ ಅವರೆಲ್ಲರನ್ನು ಕೂತ್ಕೊಂಡು 10 ರಿಂದ 12 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಆಗ್ತಾ ಇದೆ. ಇದು 15 ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಮ್ಮ ಸಮಾಜದ ಮನೆಗಳಿರೋದು ಬಹಳ ಕಮ್ಮಿ ಇದೆ. 400 ರಿಂದ 500 ಮನೆಗಳಿದೆ. 400 ರಿಂದ 500 ಮನೆಗಳಲ್ಲಿ 4 ಜನ ಮಾತ್ರ ನಮ್ಮಿಂದ ದೂರ ಇದ್ದಾರೆ. ರಂಗಣ್ಣ ನೀಡಿದ್ರು, ಮಿಕ್ಕಿದ ಸಮಾಜ ನಮ್ಮ ಜೊತೆಯಲ್ಲಿದೆ. ನಮ್ಮ ಜೊತೆಯಲ್ಲಿದೆ ಅಂತ ಹೇಳಲಿಕ್ಕೆ ವಾಸವಿ ಜಯಂತಿ ಕೊಟ್ಟಿರ್ತಕ್ಕಂಥ ಪಟ್ಟಿ ಪ್ರತಿ ಮನೆಯವರು ಕೊಟ್ಟಿದ್ದಾರೆ ನಮ್ಗೆ. 8,40,000 ರೂಪಾಯಿ ದೇಣಿಗೆ ಆಗಿದೆ. ಹಿಂದೆಂದೂ 8,40,000 ದೇಣಿಗೆ ಆಗಿರ್ಲಿಲ್ಲ. ಅಷ್ಟು ಸಹಕಾರ ಕೊಟ್ಟಿದ್ದಾರೆ. ಬಹಳ ಪ್ರೀತಿಯಿಂದ ಕೊಟ್ರು. ಮಗ್ಗು ಗುಡಿ ಆಗ್ಲಿ ಅಂತ ಬಿಡ್ತಾ ಇದ್ದಾರೆ. ನಾವೆಲ್ಲ 21 ದಿನಗಳ ಮುಂಚೆ ನೋಟಿಸ್ ಕೊಟ್ಟಿದ್ದೀವಿ ಅವರಿಗೆ. ಸರ್ವ ಸದಸ್ಯರ ಸಭೆ ಇದೆ ಅಂತೇಳಿ ಅವ್ರು ಸೈನ್ ಮಾಡಿ ಬರ್ತೀವಿ ಅಂತೇಳಿ ಪ್ರೆಸ್ ಮೀಟ್ ಮಾಡಿದ್ದು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಆಮೇಲೆ 16 ರಿಂದ 18 ಲಕ್ಷ ರೊಕ್ಕ ಇತ್ತು ಅಂತ ಹೇಳಿದ್ರು. ನಿಜವಾಗ್ಲು ಪ್ರಮಾಣ ಪೂರ್ವಕವಾಗಿ ಹೇಳ್ಬೇಕಂತಂದ್ರೆ ನಮಗೆ ಅವರೇ ರಂಗಣ್ಣವರು ಸ್ವತಃ ಹೇಳಿದ್ದು 3.5 ರಿಂದ 4 ಕೋಟಿ ದುಡ್ಡಿದೆ ಅಂತ ಹೇಳಿದ್ದಾರೆ. ಬಟ್ ಬರವಣಿಗೆ ರೂಪದಲ್ಲಿ ಲೆಕ್ಕಪತ್ರ ಇವತ್ತಿಗೂ ಕೊಟ್ಟಿಲ್ಲ. 16 ರಿಂದ 18 ಲಕ್ಷ ಇತ್ತು ಅಂತ ಯಾವ ಮಾತು ಹೇಳಿದ್ರು ನನಗೆ ಗೊತ್ತಿಲ್ಲ. ಆಮೇಲೆ ಯಾವುದೇ ಕಾರಣಕ್ಕೆ ವಾಸವಿ ಅಮ್ಮನ ದುಡ್ಡು ತಿಂದ್ರೆ ರಕ್ತ ಕಾರಿಸಾಯ್ತಾರೆ. ಇದರಲ್ಲಿ ಎರಡನೇ ಮಾತೇ ಇಲ್ಲ. ಅಮ್ಮನ ದುಡ್ಡು ತಿಂದ್ರೆ ರಕ್ತ ಕಾರಿಸಾಯ್ತಾರೆ ಅವರು. ಇದನ್ನ ಅವ್ರು ಮೀಡಿಯಾ ಮುಖಾಂತರ ಅವ್ರಿಗೆ ಎಚ್ಚರಿಸಕ್ಕೆ ಇಷ್ಟಪಡ್ತೀನಿ. ದೇವ್ರ ದುಡ್ಡು, ಬಡವ ಸೌಕಾರ ಕಷ್ಟಪಟ್ಟು ಕೊಟ್ಟಂತ ದುಡ್ಡು ದೇವರಿಗಂತ ಕೊಟ್ಟಿದ್ದು ದೇವರಿಗೆ ಸೇರ್ಬೇಕಂತೇಳಿ ಈ ಸಭೆ ಮೂಲಕ ಕೇಳಿಕೊಳ್ತಾ ಇದ್ದಾನೆ. ಆಮೇಲೆ 4 ಜನರು ನಿನ್ನೆ ಅವು ರೊಟ್ಟಳ್ಳಿ ಜಗದೀಶನ್ ಕರೆದಿದ್ರು. ಅವರು ಆ ರೊಟ್ಟಳ್ಳಿ ಜಗದೀಶ್ ಮಾತಾಡಿದ್ದನ್ನ ನಾವು ಕೇಳಿಸ್ಕೊಂಡ್ವಿ. ಏನೋ ಹುಚ್ಚು ಚಕಾರ ಮಾತಾಡ್ದ. ಅದೇ ದರೋಜಿ ರಂಗಣ್ಣವ್ರು ಹೇಳಿದ್ರು, ಇವನು ಪಕ್ಕದಲ್ಲಿ ಕರ್ಕೊಬಾಡ್ರಿ, ಕುಡ್ತಾ ಇದ್ದಾನೆ, 500 ಕೊಟ್ರೆ ನಿಮ್ ಕಡೆಗೆ, 1000 ರೂಪಾಯಿ ಕೊಟ್ರೆ ನಮ್ ಕಡೆಗೆ ಅನ್ನಂತ ವ್ಯಕ್ತಿನ ಪಕ್ಕದಲ್ಲಿ ಕೂರ್ಸ್ಕೊಂಡು ಮೀಟಿಂಗ್ ಮಾಡಿದ್ದಾರೆ. ಯಾವಾಗ ನಾವ್ ಏನು ಒಂದು ಶಂಕುಸ್ಥಾಪನೆ ಮಾಡ್ತೀವಿ ಅಂದ್ರೆ ಒಂದು ಅಡ್ಡಗಲ್ಲ ಹಾಕೋದು, ಇನ್ನೂ ಒಂದೇನೋ ಕಾರ್ಯಕ್ರಮ ಮಾಡ್ತೀವಿ ಅಂದ್ರೆ ಅದಕ್ಕೊಂದು ಹೇಳೋದು. ವಾಸವಿ ಜಯಂತಿ ಪಟ್ಟಿಯನ್ನು ಕೊಡಲಾರ್ದಂತ ಅಧ್ಯಕ್ಷ ಅಂದ್ರೆ ನಾನು ಯಾರನ್ನೂ ನೋಡಿರ್ಲಿಕ್ಕೆ. ಇದೇ ಮನುಷ್ಯನೇ ವಾಸವಿ ಜಯಂತಿ ಪಟ್ಟಿ ಕೊಡಕ್ಕಾಗಿಲ್ಲ. ಆ ಮನುಷ್ಯ ಗುಡಿ ಕಟ್ತಾನೆ ಅಂತ ನಾವೇನು ನಂಬೋದು? ವಾಸವಿ ಜಯಂತಿ ಪಟ್ಟಿಯನ್ನ ಅವ್ರ ಕಾಲಕ್ಕೆ 2,500 ರೂಪಾಯಿ ಫಿಕ್ಸ್ ಮಾಡಿದ್ರು. ಬಡವ ಇಲ್ಲ, ಅಲ್ಲಿ ಕೊಟ್ರೆ 2,500 ಕೊಡ್ಬೇಕಿಲ್ಲ, ಮನೆಗೆ ಹೋಗ್ಬೇಕಂತ ಹೇಳಿದ್ರು. ನಮಗೆ 100 ರೂಪಾಯಿ ಕೊಟ್ಟರು ತಗೊಂಡಿದ್ವಿ, 1000 ರೂಪಾಯಿ ಕೊಟ್ಟರು ತಗೊಂಡ್ವಿ, 10,000 ಕೊಟ್ಟರು ತಗೊಂಡಿದ್ವಿ. ಸಮಾಜ ಇದ್ರು, ಬಡವ ಇದ್ದಾನೆ, ಸೌಕರ್ಯ ಇದ್ದಾನೆ. ಆದ್ರೆ ಆ ಮನುಷ್ಯ 2,500 ಕೊಟ್ಟಿಲ್ಲ. ಆತನಿಂದ ಇರ್ತಕ್ಕಂಥ 3 ಜನನು ಕೊಟ್ಟಿಲ್ಲ. ಮಿಕ್ಕಿದ ಇಡೀ ಸಮಾಜ ಕೊಟ್ಟಿದೆ. ಮನೆಯಲ್ಲಿ ಕರೆದು ಟಿಫನ್ ಮಾಡಿಸಿ ಚಾ ಕುಡಿಸಿ ನಮಗೆ ಪಟ್ಟೆ ಕೊಟ್ಟಿದ್ದಾರೆ. ವಾಸವಿ ಜಯಂತಿಯನ್ನ ಅದ್ದೂರಿಯಾಗಿ ಮಾಡಿದ್ವಿ. ನಮ್ಮ ಅಧ್ಯಕ್ಷರು ಹೇಳಿದ್ರು, ವಾಸವಿ ಜಯಂತಿಗೆ ಒಂದು ಕಳ ಬರ್ಬೇಕಂದ್ರೆ ವಾಸವಿ ಆರತಿ ಮಾಡಬೇಕು ಗಾಂಧಿ ಚೌಕಲ್ಲಿ ಅಂತೇಳಿ. ಮಹಾಮಂಗಳಾರತಿ ಇತಿಹಾಸದಲ್ಲಿ ಮೊದಲ ಬಾರಿಗೆ ನಾವು ಆರ್ಯವೈಶ್ಯರು ವಾಸವಿ ಮಹಾರತಿಯನ್ನ ಮಾಡಿದ್ದು. ಅಚ್ಚುಕಟ್ಟಾಗಿ ಎಲ್ಲಾ ರೀತಿಯನ್ನು ಮಾಡ್ತಾ ಇದ್ರೆ ಅವ್ರು ಸಹಿಸಕ್ಕಾಗಲಾರ್ದೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಇವತ್ತು ಆತನ ಟ್ರಸ್ಟ್ ಇಂದ ಕಿತ್ತೋಗೋದು ನನ್ನ ಮಾಡಿದಕ್ಕೆ ನಾನು ಸಮಾಜಕ್ಕೆ ಚಿರುಋಣಿಯಾಗಿರ್ತೀನಿ, ಒಳ್ಳೆ ಕೆಲಸಗಳನ್ನ ಮಾಡ್ತೀನಿ ಅಂತ ಹೇಳ್ತಾ 2 ಮಾತುಗಳನ್ನು ಮುಗಿಸ್ತೀನಿ. ಸದಸ್ಯರಲ್ಲಿ ಒಬ್ಬರಾದ್ರೂ ಎತ್ತಬಹುದಾಗಿತ್ತು. ಆ ನಂತರ ಅವತ್ತಾದ್ ನಮ್ಮ ಅಧ್ಯಕ್ಷರನ್ನ ಅವ್ರನ್ನ ಕಿತ್ತೋದಿದ್ವಿ, ಪದಚ್ಯುತಿ ಮಾಡಿದ್ವಿ. ಯಾಕೆ? 16 ವರ್ಷ ಲೆಕ್ಕ ಕೊಡ್ಲಾರ್ದಕ್ಕೆ ಅವ್ರನ್ನ ಕಿತ್ತೋಗೋದು ಸರ್ವಾನುಮತದಿಂದ ಅವತ್ತೇ ಇವ್ರನ್ನ ಅಂಗೀಕಾರ ಅವರೇ ಮಾಡಿದ್ದಾರೆ. ಎಲ್ಲರೂ ಮನೆ ಕರೆಕಳಿಸಿ ಹುನಾರ ಹಾಕಿ ಸನ್ಮಾನ ಮಾಡಿ, ನಿಮ್ಗಿದ್ದೇ ಹೇಳಿದ್ನಲ್ರಿ ವಾಸವಿ ಜಯಂತಿ ಪಟ್ಟಿನ 8,40,000 ಆಗಿದೆ ಅಂದ್ರೆ ಎಲ್ಲರೂ ಸರ್ವಾನುಮತದಿಂದ ಆಗಿದೆ ಹೊರತಾಗಿ ಆತನ ಇದ್ರ ಮೇರೆಗೆ ಆಗಿಲ್ಲ. ಅವ್ರನ್ನ ಇವತ್ತಿಗೂ ನಾವು ಕರಿತಾ ಇದೀವಿ. ಬರ್ತಾರಂತ ನಂಬಿಕೆ ಇದೆ, ದುಡ್ಡು ಕೊಡ್ತಾರಂತ ನಂಬಿಕೆ ಇದೆ. ವಾಸವಿ ಗುಡಿ ಅದ್ದೂರಿಯಿಂದ ಕಟ್ತೀವಿ ಅಂತೇಳಿ ನಾವು ನಿಮ್ಗೆ
ಅವರು ಅದೇ ಮಾತ್ರ ಹೇಳ್ತಾ ಇರೋದು ಸರ್. ನಾವು ಕರೆದ್ರು ಬರ್ತೀವಿ, ಅವ್ರು ಕರೆದು ಬರ್ತೀವಿ ಅನ್ನೋದಕ್ಕಿಂತ ಮುಂಚಿತವಾಗಿ ಸಮಾಜಕ್ಕೆ ನನಗೆ ಹೇಳಕ್ ನನಗೆ ನಾಚಿಕೆ ಆಗ್ತಾ ಇದೆ. ನಮ್ಮ ಸಮಾಜದಲ್ಲಿ ಹಗಲು ಹುಡುಕವನು, ಬೆಳಿಗ್ಗೆ ಕುಡಿದೋದು ರಾತ್ರಿಗಳೆಲ್ಲ, ರಾತ್ರಿ ಕುಡಿದೋದು ಬೆಳಿಗ್ಗೆಳೆಯಲ್ಲ. ಇದನ್ನು ನಾನು ಹೇಳಿದ್ದಲ್ಲ, ರಂಗಣ್ಣವ್ರು ಸ್ವತಃ ಹೇಳಿದ್ದು. ಅಂತವ್ರನ್ನ ಕರ್ಕೊಂಡು ಇವ್ರು ಮೀಟಿಂಗ್ ಮಾಡ್ತಾ ಇದ್ರಂತೆ, ಇಂದ ಅವರೇ ಹೇಳಿದ್ದು. ಇವತ್ತು ಅವ್ರನ್ನ ಕರ್ಕೊಂಡು ಕೂತಿದ್ದಾರೆ, ನನಗೇನ್ ಮಾತಾಡಕ್ ಅರ್ಥ ಇಲ್ಲ. ಇದು ನನ್ನ ಬಾಯಿಂದ ಹೇಳಿದ್ದಲ್ಲ, ರಂಗಣ್ಣವ್ರು ಹೇಳಿದ್ದೆ. 10 ರಿಂದ 15 ಕೋಟಿ, 15 ಕೋಟಿಯಲ್ಲಿ ಆಲ್ರೆಡಿ ಅವ್ರು ಹೇಳಿದ ಪ್ರಕಾರ 3.5 ರಿಂದ 4 ಕೋಟಿ ಇದೆ ಅಂತ ಹೇಳಿದ್ರು. ಆದ್ರೂ ಅವ್ರು ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ. ಕೊಡದೇ ಇದ್ರೆ ರಕ್ತ ಕಾರಿ ಸಾಯ್ತಾರಂತ ಆಗೋ ಹೇಳಿದೀನಿ, ಈಗ ಹೇಳ್ತಾ ಇದ್ದೀನಿ. ನಂತರ ನಮ್ಮ ಹಿರಿಯರನ್ನ ಕರ್ಕೊಂಡು ಉಸುಲು ಮಾಡ್ತಕ್ಕಂಥ ಪ್ರಯತ್ನ, ಕೇಳ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ. ನಮ್ಮ ಸದಸ್ಯರ ಅಣ್ಣ ಒಬ್ಬಿದ್ದಾರೆ, ಒಂದು 7-8 ಜನ ಸೇರಿ 1 ಕೋಟಿ ರೂಪಾಯಿನ ವಾಗ್ದಾನ ಮಾಡಿದ್ದಾರೆ. ಈಗ ಅದ್ರಲ್ಲಿ ಎರಡೇ ಮಾತಿಲ್ಲ, ಲೆಕ್ಕಪತ್ರ ಕೊಡ್ಲೇಬೇಕಲ್ವಾ? ನಿಮ್ಗೆ ಯಾವ ಲೆಕ್ಕದಿಂದ ಹೇಳಿದ್ರು 16 ರಿಂದ 18 ಲಕ್ಷ ಅಂತ? ನಿಮ್ಮ ಪತ್ರಕರ್ತರಿಗೆ ಹೇಳಿದ್ರಲ್ಲ, 16 ರಿಂದ 18 ಲಕ್ಷ ಅಂತ ಹೇಳಿದ್ರು, ಅದು ಹೇಳಿದ್ರಲ್ಲ. ಆಯ್ತು, ಅದು ಲೆಕ್ಕ ತಂದು ಕೊಟ್ರೆ ನಮ್ ಹಿರಿಯರದಾರ. ನಾವು ಎಲ್ಲಿ ತಗೊಂಡಿಲ್ಲ, ಯಾವತ್ತು ಬೇರೆಯವ್ರ ಕಡೆ ತಗೊಳಲ್ಲ. ಹಿರಿಯರಿಂದ ಬಂದಿರತಕ್ಕಂತ ಒಂದು ವಾಡಿಕೆ ಏನಂದ್ರೆ, ಆರ್ಯ ವೈಶ್ಯರು ಇನ್ನೊಬ್ಬರ ಹತ್ರ ದೇಣಿಗೆಯನ್ನು ತಗೊಂಡಿಲ್ಲ. ಯಾವತ್ತಿಗಿದ್ರು ನಮ್ದೇ, ನಾವೇ ತಗೊಂತಾ ಇದೀವಿ. ನಮ್ದೇ ದುಡ್ಡು ಅದು. ಅವ್ರು ಹೇಳಿದಂಗೆ 16-18 ಲಕ್ಷ ಅಲ್ಲ, 3.5 ರಿಂದ 4 ಕೋಟಿ ಇದೆ ಅಂತ ಹೇಳಿದ್ದಾರೆ. ಅವ್ರು ಹೇಳಿದ್ದೆ ಕೊಡ್ಲೇಬೇಕು. ಕೊಡ್ಲಿಕ್ಕೆ ಬಹಳ ಕಷ್ಟ ಅವ್ರಿಗೆ, ದೇವ್ರು ಸರಿಗಿಡಲ್ಲ ಅಂತ ನನ್ನ ಅಭಿಪ್ರಾಯ. ಅದೇ ಹೇಳ್ತಾ ಇದ್ದೀನಲ್ಲ, 12 ರಿಂದ 15 ಕೋಟಿ ದೇವಸ್ಥಾನ ಬಂತು, ಕಲ್ಯಾಣ ಮಂಟಪ ಬಂತು, ಪಾರ್ಕ್ ಬಂತು, ಎಲ್ಲಾ ರೀತಿಯಿಂದ ಅದಕ್ಕೆ ಗುಡಿಗೆ ಸಂಬಂಧಪಟ್ಟಂತ ಎಲ್ಲಾ ಕಾರ್ಯಕ್ರಮಗಳಿಗೆ 12 ರಿಂದ 15 ಕೋಟಿ ಅನ್ಕೊಂಡಿದ್ವಿ. ಸಮಾಜದ್ದು ಆತ ಟ್ರಸ್ಟ್ ಅಧ್ಯಕ್ಷ ಇದ್ದ, ಆ ಟ್ರಸ್ಟ್ ಅಧ್ಯಕ್ಷನ ಕಿತ್ತೋಗ್ದಿದ್ದೀವಿ. ಇವತ್ತು ಟ್ರಸ್ಟ್ ಅಧ್ಯಕ್ಷನ ಕಿತ್ತೋಗೋದ್ರಿಂದ ಆತಂದೇನ್ ಪಾತ್ರ ಇರುತ್ತಲ್ಲಿ? ಎಲ್ಲಾ ಜನರು ಆರ್ಯ ವೈಶ್ಯರು ಬಂದಂಗ ಆತ ಬಂದು ಕೆಲಸ ಮಾಡೋದು, ಅದಕ್ಕೆ ಎರಡನೇ ಮಾತಿಲ್ಲ. 2 ಕೋಟಿಯಲ್ಲಿ ಗುಡಿ ಅಲ್ಲ, ಇವತ್ತೇ 1 ಕೋಟಿ ದೇಣಿಗೆ ಆಗಿದೆ ನಮಗೆ. ನಾವು ಅನ್ಕೊಂಡಿರೋದು 10 ರಿಂದ 15 ಕೋಟಿವರೆಗೆ ಅನ್ಕೊಂಡಿದೀವಿ. ಅಷ್ಟಾಗೆ ಆಗತ್ತೆ, ಖರ್ಚುನು ಅಷ್ಟು ಬರುತ್ತೆ, ದೇವಸ್ಥಾನನು ಅಷ್ಟು ದೊಡ್ಡದಾಗತ್ತೆ ಅಂತೇಳಿ ನಾವು ಮಾಡಕ್ ರೆಡಿ ಇದೀವಿ, ಮಾಡ್ತಾ ಇದ್ದೀವಿ. ಅವ್ರಲ್ಲಿ ಕಟ್ತಾರೆ, ಇಲ್ಲಿ ಕಟ್ತಾರಲ್ಲ, ಒಂದೇ ಗುಡಿ ಒಂದೇ ದೇವಸ್ಥಾನ, ಇಡೀ ಸಮಾಜದ್ದು. ಆತ ಬೇರೆ, ನಾವು ಬೇರೆ ಇಲ್ಲ. ಆತ ಬಂದು ನಮ್ದ್ರಲ್ಲಿ ಸೇರಿದ್ರೆ ತಪ್ಪೇನಿಲ್ಲ, ಅಲ್ಲಿ ಬೇರೆ ಮಾಡಕ್ ಅವಕಾಶ ಇಲ್ಲ. ಮಾಡ್ಬೇಕು, ಎಲ್ಲರೂ ಸೇರೆ ಮಾಡ್ಬೇಕು. ಇವತ್ತು ಆತನ ಅಧ್ಯಕ್ಷನ ತೆಗೆದೋದು, ಇವತ್ತು ತೆಗೆದಿದ್ದೀವಿ. ಆತ ಮುಂದೆ ಅದನ್ನ ಹೇಳಲಿಕ್ಕೆ ಕೂಡ ಬರಲ್ಲ. ಅದೇ ಜಾಗ, ಅದೇ ಆತೇನ್ ಹೇಳ್ತಾ ಇದ್ದಾನೆ, ಒಂದನ್ನ ಅರ್ಥ ಮಾಡ್ಕೋಬೇಕೆಲ್ಲ. ನಮ್ಮ ಜನಾಂಗದವರು ಮೂರ್ತನೇ ಸಿಕ್ಕಿಲ್ಲ ಅಂದ್ಮೇಲೆ ಆತ ಯಾವ ದೇವ್ರನ್ನ ನಂಬ್ತಾನ್ರಿ? ಇಷ್ಟು ವರ್ಷಗಳ ಕಾಲ ಮೂರ್ತನೇ ಇಲ್ವಾ? ರಾಮ ಮಂದಿರ ಕಟ್ಟಿ ಹಾಕಿದ್ರು 3 ವರ್ಷದಲ್ಲಿ, ಈತಗ ಇನ್ನೂ ಮೂರ್ತ ಇಲ್ಲಂತೆ.